ಶಿವಮೂರ್ತಿ ಅಂತ, ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸಾ ತಜ್ಞ, ಫೋರ್ಟಿಸ್ ಹಾಸ್ಪಿಟಲ್ ಬೆಂಗಳೂರು. ಈತ ಡಾಕ್ಟರ್ ಮಂಜುನಾಥ್, ಕಿಡ್ನಿ ತಜ್ಞ, ಫೋರ್ಟಿಸ್ ಆಸ್ಪತ್ರೆ ಬೆಂಗಳೂರು. ಇವತ್ತು ನಾವು ನಿಮ್ಮ ಮುಂದೆ ಬಂದಿರುವ ಕಾರಣ ನವೀನ ಆವಿಷ್ಕಾರವಾದ ಡಾವಿಂಚಿ ರೋಬೋಟ್ ಅನ್ನು ಅಳವಡಿಸಿಕೊಂಡು ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆಯನ್ನು ಯಾರಲ್ಲಿ ಮುಂಚೆ ಮಾಡೋದಕ್ಕೆ ಕಷ್ಟವಾಗ್ತಿತ್ತೋ, ಕ್ಲಿಷ್ಟವಾಗ್ತಿತ್ತೋ ಅವರಿಗೆ ಸರಾಗವಾಗಿ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಅವಕಾಶ ಸಿಕ್ಕಿದೆ. ನಾವಿವತ್ತು ಒಂದು ವಿದೇಶದಿಂದ ಬಂದಿರುವ ಚಿಕ್ಕ ಹುಡುಗನಿಗೆ ರೋಬೋಟ್ ತಜ್ಞ ಆವಿಷ್ಕಾರನ ಉಪಯೋಗಿಸ್ಕೊಂಡು ಕಿಡ್ನಿ ಕಸಿ ಶಸ್ತ್ರಚಿಕಿತ್ಸೆ ಮಾಡಿದ್ದೇವೆ. ಅದೇ ರೀತಿ ನಮ್ಮ ಬೆಂಗಳೂರಿನಲ್ಲಿ ಆದ ಮಿಸ್ಟರ್ ಚೇತನ್ ಅವರಿಗೆ ಅವರ ವಯಸ್ಕ ತಂದೆಯಿಂದ ಚಿಕ್ಕ ರಂಧ್ರದ ಶಸ್ತ್ರಚಿಕಿತ್ಸಾ ಲೆಪ್ರಾಸ್ಕೋಪಿ ಮೂಲಕ ಕಿಡ್ನಿ ಕಸಿಯನ್ನು ಮಾಡಿ ರೋಬೋಟ್ ಮೂಲಕ ಜೋಡಣೆ ಮಾಡಿದ್ದೇವೆ. ಈ ರೀತಿ ಆವಿಷ್ಕಾರದಿಂದ ಕಮ್ಮಿ ವೆಚ್ಚದಲ್ಲಿ ಯಾವ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಕ್ಲಿಷ್ಟ ಅಥವಾ ಕಷ್ಟ ಇತ್ತೋ ಅದನ್ನು ಸಾಮಾನ್ಯ ಜನರಿಗೆ ದುಂದು ವೆಚ್ಚ ಇಲ್ಲದೆ ನಿಟ್ಟವಾಗಿ ತಲುಪಿಸೋದಕ್ಕೆ ಫೋರ್ಟಿಸ್ ಆಸ್ಪತ್ರೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ. ಇದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಾವು ಪ್ರೆಸ್ಗೆ ವಿನಂತಿ ಮಾಡ್ಕೊಂಡಿದ್ದೇವೆ. ಇದೇ ಒಂದು ಅಪರ್ಚುನಿಟಿ ಉಪಯೋಗಿಸ್ಕೊಂಡು ಬ್ರೈನ್ ಡೆಡ್ ಅಂದರೆ ಆಕ್ಸಿಡೆಂಟ್, ಬೇರೆ ಕಾರಣಗಳಿಗೆ ಇಂಜುರಿ ಆಗಿ ಬ್ರೈನ್ ಡೆಡ್ ಆಗಿರೋರನ್ನ ಯಾವುದೇ ಕಾರಣಕ್ಕೆ ಆರ್ಗನ್ ಡೊನೇಷನ್ ಮಾಡೋಕೆ ಅವಕಾಶ ಇದ್ದರೆ ದಯವಿಟ್ಟು ಆರ್ಗನ್ ಡೊನೇಟ್ ಮಾಡಿ. ಇದರಿಂದ ಒಂದು ವೈಯಕ್ತಿಕವಾದ ಸಾವು ದುಃಖದಿಂದ 11 ಜನಕ್ಕೆ ಲಾಭ ಆಗೋ ಮೌಕ ಇರುತ್ತೆ. ಕಣ್ಣು, ಹೃದಯ, ಶ್ವಾಸಕೋಶ, ಪಿತ್ತಜನಕಾಂಗ, ಲಿವರು ಹಾಗೂ ಕಿಡ್ನಿ ಈ ಎಲ್ಲ ಅಂಗಾಂಗಗಳನ್ನು ಅಳವಡಿಸ್ಕೊಂಡು 11 ಜನಕ್ಕೆ ಲಾಭ ಪಡೆಯೋದಕ್ಕೆ ಅವಕಾಶ ಇರುತ್ತೆ. ಈ ಒಂದು ವಿಷಯನ ನಮ್ಮ ಕಮ್ಯುನಿಟಿ ಅಂದರೆ ನಮ್ಮ ಪರಿಸರದಲ್ಲಿ ಎಲ್ಲರಿಗೂ ಮಾಹಿತಿ ಕೊಡೋದಕ್ಕೆ ಅವಕಾಶ ಈ ಪ್ರೆಸ್ ಮೀಟಿನ ಅವಕಾಶ ಉಪಯೋಗಿಸ್ಕೊತಾರೆ. ಕಿಡ್ನಿ ಡೊನೇಟ್ ಮಾಡೋರು 18 ವರ್ಷದಿಂದ ಯಾವುದೇ ವಯಸ್ಸು ಹೆಲ್ತಿಯಾಗಿರಬೇಕು, ಯಾವುದು ಡಯಾಬಿಟೀಸು, ಹೈಪರ್ ಟೆನ್ಷನ್, ಬೇರೆ ರೋಗಗಳಿರಬಾರ್ದು. ಅವ್ರ ಕ್ರಿಯಾಟಿನಿನ್ ಅಂದರೆ ರಕ್ತ ಅಂಶ, ಕಿಡ್ನಿ ಕೆಲಸದ ರಕ್ತಾಂಶ ಕ್ರಿಯಾಟಿನಿನ್ 1 ಇಲ್ಲ 1.1 ಒಳಗಡೆ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಕೊಡೋದಕ್ಕೆ ಇಚ್ಛೆ ಇರಬೇಕು. ಯಾವುದೇ ಕಾರಣ, ಆಮಿಷ, ಯಾವುದೇ ಒತ್ತಡ ಇಲ್ಲದೆ ವೈಯಕ್ತಿಕವಾಗಿ ಕೊಡೋ ಮನೋಭಾವ ಇರಬೇಕು. ಕಡಿಮೆ ವೆಚ್ಚ ಅಂದ್ರೆ ಸರ್, ಎಷ್ಟು ಕಡಿಮೆ ವೆಚ್ಚ ಅಂದ್ರೆ ಎಷ್ಟರಲ್ಲಿ ಈ 6.5 10 ಲಕ್ಷದ ರೇಂಜ್ ಅಲ್ಲಿ ಆಗುತ್ತೆ ಸರ್. ಇದು ಈ ವೆಚ್ಚ ಏನಿದೆ, ಯಾವ ಕಾರಣಕ್ಕೆ ಕಿಡ್ನಿ ಫೇಲ್ಯೂರ್ ಆಗಿದೆ, ಯಾವ ಹಂತದಲ್ಲಿ ಅವರು ಸಹಾಯಕ್ಕೆ ಬಂದಿದ್ದಾರೆ, ಆ ಆಪ್ಟಿಮೈಸೇಷನ್ ಅವಶ್ಯಕತೆ ಇದೆಯೇ, ಇಲ್ಲ ಮುನ್ಸೂಚನೆ ಇದ್ದಾಗಲೇ ಬಂದ್ರೆ ಕಮ್ಮಿ ವೆಚ್ಚದಲ್ಲಾಗುತ್ತೆ. ಈಗ ನೀವು ತಿರುಪತಿಗೆ ಹೋಗ್ತಿರ್ತೀರ ಸರ್, ಕಾರ್ ಪಂಚರ್ ಆಗುತ್ತೆ, ನಿಮ್ಗೆ ಟಿಕೆಟ್ ಆ ಟೈಮಲ್ಲಿ ಇದೆ, ಓಡಿಸ್ಕೊಂಡು ಹೋದ್ರೆ ಗಾಡಿಗೆ ಚಾಸಿಗೆ ಏಟಾಗುತ್ತೆ, ಪಂಕ್ಚರ್ ಹಾಕಿಸ್ಕೊಂಡು ಹೋದ್ರೆ ಟಿಕೆಟ್ ಸಿಗಲ್ಲ. ಆ ತರ ಕ್ಲಿಷ್ಟ ಪರಿಸ್ಥಿತಿ ಕಿಡ್ನಿ ಫೇಲ್ಯೂರ್ ಆದವ್ರಿಗೆ ಇರುತ್ತೆ. ಸೊ ಗಾಡಿ ಪಂಚರ್ ಆಗದೆ ಇರೋ ಹಾಗೆ ತಿರುಪತಿ ತಲುಪೋರು ಯಾರು ಬರ್ತಾರೋ ಅವ್ರಿಗೆ ದರ್ಶನ ಅಂದ್ರೆ ಟ್ರಾನ್ಸ್ಪ್ಲಾಂಟ್ ಸರಾಗವಾಗುತ್ತೆ. ಯಾರು ಏಟ್ ತಿನ್ಕೊಂಡ್ ಬರ್ತಾರೆ, ಲೇಟ್ ಆಗಿ ಬರ್ತಾರೆ, ಅವ್ರಿಗೆ ವೆಚ್ಚ ಜಾಸ್ತಿ ಆಗುತ್ತೆ. ಕಿಡ್ನಿ ಡೊನೇಟ್ ಮಾಡಿದಾಗ ಒಂದು ಕಿಡ್ನಿಯಿಂದ ಎಷ್ಟು ದಿನ ಆಯುಸ್ಸು ಆತನಿಗಿತ್ತೋ, ಮೆಡಿಕಲ್ ನಿಯಮಾವಳಿ ಪರವಾಗಿ ನಾವು ಏನು ಸಮಾಲೋಚನೆ ಮಾಡಿ ಪರಿಶೀಲನೆ ಮಾಡಿ ಕೊಡೋಕೆ ಲಾಯಕ್ಕು ಅಂತ ನಾವು ಒಪ್ಕೋತೀವೋ ಅಂಥವ್ರು ಎಷ್ಟು ಆಯುಸ್ಸು ಕಿಡ್ನಿ 2 ಕಿಡ್ನಿ ಇತ್ತು, 1 ಕಿಡ್ನಿಲೂ ಅಷ್ಟೇ ಆಯುಸ್ಸು, ಕ್ವಾಲಿಟಿ ಕ್ವಾಂಟಿಟಿ ಆಫ್ ಲೈಫ್ ಅಷ್ಟೇ ಉಳ್ಕೊಳ್ತೀವಿ. ಇಲ್ಲದ ಕಿಡ್ನಿ ತಗೊಳ್ಳಲ್ಲ ನಾವು. ಸರ್, ಈಗ ಬಹಳ ಸೀನಿಯರ್ ಇರೋದ್ರಿಂದ ಒಂದು ಪ್ರಶ್ನೆ, ಈಗ ವಿಶ್ವ ದರ್ಜೆಯಲ್ಲಿ ಈ ಕಿಡ್ನಿ ಟ್ರೀಟ್ಮೆಂಟ್ ಅಲ್ಲಿ ಸರ್ ಭಾರತ ಇದಕ್ಕೆ ಈಗ ಎಲ್ಲಾ ರೀತಿಯಲ್ಲೂ ನಾವು ಉನ್ನತ ಮಟ್ಟದಲ್ಲಿದ್ದೇವೆ. ಅಂದ್ರೆ ಏನು, ತೊಂದರೆನ ರೆಕಗ್ನೈಸ್ ಮಾಡೋದ್ರಲ್ಲಿ, ತೊಂದರೆನ ಉಪಶಮನ ಮಾಡೋದ್ರಲ್ಲಿ, ಕಮ್ಮಿ ವೆಚ್ಚದಲ್ಲಿ ಮಾಡೋದ್ರಲ್ಲಿ ಉತ್ತಮವಾಗಿದ್ದೀವಿ. ಬರೀ ಕಿಡ್ನಿ ಡೊನೇಟ್ ಮಾಡೋದ್ರಲ್ಲಿ ನಾವು ಉತ್ತಮವಾಗಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿತ್ತು. ಈಗ ನೀವು ಯಾವುದೇ ಮತ, ನೀವು ನಮ್ಮ ಹಿಂದೂ ಮತ ನೋಡಿ, ಇಲ್ಲ ಮುಸಲ್ಮಾನ್ ನೋಡಿ, ಇಲ್ಲ ಕ್ರಿಶ್ಚಿಯನ್ ಮತ ನೋಡಿ, ಎಲ್ಲಾರು ಪ್ರೀಸ್ಟ್ ಆಗ್ಲಿ, ಮೌಲ್ವಿ ಆಗ್ಲಿ, ಪೂಜಾರಿ ಆಗ್ಲಿ, ಮಠದ ಸ್ವಾಮೀಜಿ ಆಗ್ಲಿ ಕಿಡ್ನಿ ಕೊಡಿ ಅಂತಾನೆ ಹೇಳಿದ್ದಾರೆ. ಸೊ ಆ ಕಾರಣಕ್ಕೆ ದೇರ್ ಇಸ್ ನೋ ರಿಲಿಜಿಯಸ್ ಬಾರ್. ಮಾನಸಿಕವಾಗಿ ಅಂಗಾಂಗ ಕಸಿದ್ ಬಿಟ್ರೆ ಪುನರ್ಜನ್ಮ ಆದಾಗ ಏನಾದ್ರು ನ್ಯೂನ್ಯತೆ ಆಗುತ್ತದೆಯೇ ಅನ್ನೋ ಒಂದು ಭಯಕ್ಕೆ, ಇನ್ನು ಮೂಢನಂಬಿಕೆಗೆ ಎಷ್ಟೋ ಜನ ಪರ್ಮಿಷನ್ ಕೊಡಲ್ಲ. ತಮ್ಮ ಸಂಬಂಧಿಗಳ ಆರ್ಗನ್ ಅನ್ನ ಹಾರ್ವೆಸ್ಟ್ ಮಾಡಕ್ ಕೊಡಲ್ಲ. ಆ ಒಂದು ಮನೋಭಾವ, ಆ ಒಂದು ಮೂಢನಂಬಿಕೆಯಿಂದ ಹೊರಬರಬೇಕು ಸರ್. ಅದ್ರ ಮುಂಚೆ ಇದೆ ಕಂಪೇರ್ ಮಾಡಿದ್ರೆ ಈಗ ಮನೋಭಾವದಿಂದ ಬಹಳ ಎಲ್ಲಾ ರೀತಿಯಲ್ಲೂ ಭಾರತ ದೇಶ ಮನೋಭಾವ ಉತ್ತಮ ಆಗಿದೆ. ಈ ಪರಿಸರದಲ್ಲಿ ನಂತರ ಡಾಕ್ಟರ್ ನಿಮ್ ತರ ಪ್ರೆಸ್ ಅವರನ್ನು ಮೀಟ್ ಮಾಡೋದು ಏನಕ್ಕೆ ಅಂದ್ರೆ, ಯಾವ ದಿಕ್ಕಲ್ಲಿ ಹೋದ್ರೆ ಇನ್ನೂ ಉತ್ತಮ ಆಗಬಹುದು. ನನ್ನ ವೈಯಕ್ತಿಕವಾಗಿ ಆಲೋಚನೆ ಏನು